ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಡಿಂಕ ಗ್ರಾಮದಲ್ಲಿ ಸುಮಲತಾ ಮತ್ತು ದರ್ಶನ್ ಪುಟ್ಟಣ್ಣಯ್ಯ ಬಿರುಸಿನ ಪ್ರಚಾರ ಮಾಡಿದ್ರು. ಗ್ರಾಮಸ್ಥರು ಪಟಾಕಿಯನ್ನು ಸಿಡಿಸಿ ನಗಾರಿ ಡೋಲಿನ ಮುಖಾಂತರ ಊರಿಗೆ ಬರಮಾಡಿಕೊಂಡರು. ಬಹುದೊಡ್ಡ ಗಾತ್ರದ ಹೂವಿನ ಹಾರವನ್ನು ಸುಮಲತಾ ಮತ್ತು ದರ್ಶನ್ ಪುಟ್ಟಣ್ಣಯ್ಯರವರಿಗೆ ಹಾಕಿ 2 ಜೆಸಿಬಿಯ ಮೂಲಕ ಹೂವುಗಳನ್ನು ಹಾಕಿ ಸ್ವಾಗತವನ್ನ ಕೋರಿದ್ರು. ಡಿ ಬಾಸ್ ಎಂದು ಘೋಷಣೆಯನ್ನು ಕೂಗಿ ಮೋದಿ ಅವರ ಪರವಾಗಿ ಘೋಷಣೆಯನ್ನ ಕೂಗಿದ್ರು. ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು ಸ್ವರಾಜ್ ಇಂಡಿಯಾ ಪಕ್ಷದ ಬಾವುಟಗಳನ್ನು ಅಬ್ಬರಿಸಿ ಜೈಕಾರವನ್ನು ಕೂಗಿದ್ರು. ದುಡ್ಡಿನ ಆವೇಶಕ್ಕೆ ಒಳಗಾಗಿ ಸ್ವಾಭಿಮಾನ ಕಳೆದುಕೊಳ್ಳಬೇಡಿ ಎಂದು ದರ್ಶನ್ ಪುಟ್ಟಣ್ಣಯ್ಯ ಮನವಿ ಮಾಡಿದರು. ನಂತರ ಮಾತನಾಡಿದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಸುಮಲತಾ ಅಂಬರೀಶ್ ಅವರು, ಮಹಿಳೆಯರಿಗೆ ಮನವಿ ಮಾಡುತ್ತೇನೆ, ನಾನು ಗೆದ್ದರೆ ನಿಮ್ಮ ಕಷ್ಟ ಸುಖಕ್ಕೆ, ನಿಮ್ಮ ಎಲ್ಲ ಕಷ್ಟಗಳಿಗೆ ಸ್ಪಂದಿಸಿ ಎಲ್ಲ ಪರಿಹಾರವನ್ನು ಮಾಡುತ್ತೇನೆ ಎಂದು ಮನವಿ ಮಾಡಿದರು. ನನ್ನ ಬೆಂಬಲಕ್ಕೆ ನಿಂತಿರೋದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ರಾಜ್ಯ ರೈತ ಸಂಘದ ಆಗಿರ್ಬೋದು, ಬಿಜೆಪಿ ಪಕ್ಷ ಆಗಿರ್ಬೋದು. ಬಹುಶಃ ಈ ಒಂದು ಸನ್ನಿವೇಶ ನೀವು ಇಂಡಿಯಾದಲ್ಲಿ ಎಲ್ಲೂ ನೋಡೋಕ್ ಸಾಧ್ಯ ಇಲ್ಲ. ಈ ಒಂದು ಸನ್ನಿವೇಶನ ನೀವು ಬಹುಶಃ ಎಲ್ಲೂ ನೋಡೋಕ್ ಸಾಧ್ಯ ಆಗೋದೇ ಇಲ್ಲ. ಇದು ಒಂದು ಇತಿಹಾಸವೇ. ಇದು ಅಂಬರೀಷ್ ಅವರ ವ್ಯಕ್ತಿತ್ವಕ್ಕೆ ಇರಪ್ಪ ಒಂದೇ ನಿಮಿಷ ಮುಗಿಸ್ತೀನಿ. ಒಂದೇ ನಿಮಿಷ. ಈ ಒಂದು ಎಲೆಕ್ಷನ್ ಅಲ್ಲಿ ಏನೇನು ಆಟಗಳು, ಏನೇನು ಕುತಂತ್ರಗಳು ಆಗ್ಲೇ ಆಗ್ತಾ ಇದೆ ಅಂತ ನೀವು ನೋಡಿದೀರಾ. ನನ್ನ ಹೆಸರಲ್ಲಿ ಇನ್ನು 3 ಜನ ಸುಮಲತಾ ಅನ್ನೋ ಅವ್ರ ಹೆಸರನ್ನ ಹಾಕಿದ್ದಾರೆ. ಬಿಡಿ, ಚಿಂತೆ ಇಲ್ಲ. ಈ ಬಾರಿ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಅದಕ್ಕೆ 2 ವೋಟಿಂಗ್ ಮೆಷಿನ್ ಇರುತ್ತೆ. 2ನೇ ವೋಟಿಂಗ್ ಮೆಷಿನ್ ಅಲ್ಲಿ ನೀವು ನೋಡ್ಬೋದು 20 ನನ್ನ ಕ್ರಮ ಸಂಖ್ಯೆ. ಅದರಲ್ಲಿ ನನ್ನ ಹೆಸರು ಸುಮಲತಾ ಅಂಬರೀಶ್ ಅಂತ ಸ್ಪಷ್ಟವಾಗಿರುತ್ತೆ. ಜೊತೆಗೆ ನನ್ನ ಫೋಟೋ ನೋಡಿ ನೀವು ಸುಲಭವಾಗಿ ಕಂಡುಹಿಡಿಯಬಹುದು. ನನ್ನ ಚಿಹ್ನೆ ಯಾವ್ದು ಹೇಳಿ? ರೈತ. ಈ ಕಹಳೆ ಊದ್ತಿರುವ ರೈತ ಮೇ 23ಕ್ಕೆ ವಿಜಯ ಕಹಳೆ ಆಗ್ಬೇಕು. ಹೆಣ್ಮಕ್ಳಲ್ಲಿ ನಾನು ಒಂದೇ ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರತಿನಿಧಿಯಾಗಿ ನನ್ನನ್ನು ಆಶೀರ್ವಾದ ಮಾಡಿದ್ರೆ ನಾನು ನಿಮ್ಮ ಸಮಸ್ಯೆಗಳೇನಿವೆ, ನಿಮ್ಮ ಕಷ್ಟ, ನಿಮ್ಮ ಬೇಕು ಬೇಡುಗಳು ಏನಿವೆ ಅವಕ್ಕೆಲ್ಲ ಸ್ಪಂದಿಸಿ ನಿಮ್ಮ ಪರ ಹೋರಾಟ ಮಾಡೋಕೆ ನನಗೆ ಸಾಮರ್ಥ್ಯತೆ ಇದೆ. ನನ್ನ ಮಾತನ್ನು ನಂಬಿ ನಾನು ನಿಮ್ಮಂತೆ ಹೆಣ್ಮಗಳು ನಿಮ್ಮ ಕಷ್ಟ, ನಿಮ್ಮ ದುಃಖ, ನಿಮ್ಮ ಸಮಸ್ಯೆ ಏನಿದೆ, ಆ ನೋವು, ಆ ಕಷ್ಟ, ಆ ಸಮಸ್ಯೆ ಎಲ್ಲ ನನಗೂ ಅರಿವಿದೆ. ಅದನ್ನು ಒಂದಷ್ಟು ಅನುಭವ ನನಗೂ ಇದೆ. ಹಾಗಾಗಿ ಅದನ್ನ ಸ್ಪಂದಿಸಿ ನಿಮ್ಮ ಪರ ಒಂದು ಹೋರಾಟ, ನಿಮ್ಮ ಪರ ಒಂದು ಧ್ವನಿಯಾಗಿ ನಾನು ಪಾರ್ಲಿಮೆಂಟ್ ಅಲ್ಲಿ ಒಂದು ಹೋರಾಟ ಮಾಡ್ತೀನಿ ಅಂತ ನನ್ನ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಮಹಿಳೆಯಾಗಿ
ಪ್ರತಿನಿಧಿ ನಿಮ್ಮನ್ನ ಪ್ರತಿನಿಧಿಸಿರೋದಾದ್ರೆ ಸಂಕೋಚ ಇಲ್ಲದೆ ಮುಜುಗರ ಇಲ್ಲದೆ ನೀವು ಧೈರ್ಯವಾಗಿ ನನ್ನ ಹತ್ರ ನಿಮ್ಮ ಸಮಸ್ಯೆಗಳೇನಿವೆ ಹಂಚ್ಕೋಬಹುದು. ಬೇರೆಯವರ ಹತ್ರ ಆದ್ರೆ ನಿಮ್ಗೆ ಆ ಒಂದು ಸ್ವಾತಂತ್ರ್ಯ ಸಿಗಲ್ಲ. ಇದನ್ನ ಒಂದು ನೀವು ನೆನಪಿಟ್ಕೊಂಡು ನಾನು ಹೇಳಿದ 20 ಕ್ರಮ ಸಂಖ್ಯೆ ಕಾಳೆ ಉತ್ತಿರೋ ರೈತ ಸುಮಲತಾ ಅಂಬರೀಶ್ ಅಂತ ಹೆಸರು 2ನೇ ವೋಟಿಂಗ್ ಮಷೀನ್ ಅಲ್ಲಿ ಇರುತ್ತೆ. ಎಚ್ಚರಿಕೆಯಿಂದ ವೋಟ್ ಹಾಕಿ. ಇದು ಸ್ವಾಭಿಮಾನದ ವಿಷಯ, ಅಂಬರೀಶ್ ಅವರ ಅಭಿಮಾನದ ವಿಷಯ. ಈ ಒಂದು ಚುನಾವಣೆ